ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ, ನೀನ್ ಯಾಕೆ ಅತ್ತಿ ಹತ್ರ ಒಂದ್ಸರಿ ಮಾತಾಡಬಾರ್ದು? ನಾನು ಅಕ್ಕನ ಹತ್ರ ಮಾತಾಡ್ಬೇಕಾ? ಹಾ, ಮಾತಾಡಿದ್ರಲ್ಲಿ ತಪ್ಪೇನಿದೆ? ಕೇಳೋದಾಗಿರ್ಲಿ, ಫಸ್ಟ್ ಆಫ್ ಆಲ್ ಅಕ್ಕಂಗೆ ಯಾಕೆ ಅಷ್ಟು ಫೋರ್ಸ್ ಮಾಡಬೇಕು ಅಂತೀನಿ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನಮ್ಮ ಐಡಿಯಾಸ್ಗಳನ್ನ ಅವ್ರ ಮೇಲೆ ಹೇರಬಾರ್ದಲ್ವಾ? ಅವ್ರಿಗೂ ಪರ್ಸ್ನಲ್ ಲೈಫ್ ಅಂತಿರುತ್ತೆ. ಅವ್ರಿಗೆ ಒಂದು ಸ್ಪೇಸ್ ಕೊಡ್ಬೇಕು ನಾವು. ಅವ್ರ ಪರ್ಸ್ನಲ್ ವಿಷಯದಲ್ಲಿ ನಾವು ಮೂಗು ತೋರಿಸ್ಬಾರ್ದು. ಅಕ್ಕಂಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನಾವು ಹೇಳಿ ಅಕ್ಕಂಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ಅಲ್ವಾ? ನೀವೇ ಯೋಚನೆ ಮಾಡಿ. ಮೇಲಿಂದ ಮೇಲೆ ಒಂದೇ ವಿಚಾರ ಮಾತಾಡ್ತಿದ್ರೆ ಅಕ್ಕಂಗೆ ಟಾರ್ಚರ್ ಕೊಟ್ಟಂಗಾಗಲ್ವಾ? ಹಾಗಲ್ಲ ಜೀವ, ಒಳ್ಳೆ ವಿಷಯಕ್ಕೆ ಮಾತಾಡಿದ್ರಲ್ಲಿ ತಪ್ಪೇನಿದೆ. ನಾವೇನು ಕೆಟ್ಟದ್ದು ಹೇಳ್ತಿಲ್ವಲ್ಲ, ಅವ್ರಿಬ್ರ ಮೇಲಿರೋ ಕನ್ಸನ್ಗೆ ಹೇಳ್ತಾ ಇದೀವ ಅಷ್ಟೇ. ಏನಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ಅದು ಮಾಡೋದಕ್ಕೇನು ಅನ್ನೋದಷ್ಟೇ ನನ್ನ ಕನ್ಸರ್ನ್. ಇದನ್ನ ಕೇರ್ ಅಂತ ಹೇಳ್ತಾರೆ, ಫೋರ್ಸ್ ಅಂತ ಅನ್ನಲ್ಲ. ಹೌದು, ಆದರೆ ಅತಿಯಾಗಿ ಕೇರು ಕನ್ಸರ್ನ್ ಮಾಡಿದ್ರೆ ಎಂಥವ್ರಿಗೂ ಉಸಿರು ಕಟ್ತಂಗೆ ಆಗುತ್ತೆ. ಕೇರ್ ಮಾಡಬೇಕು, ಹೇಳಬೇಕು ನಿಜ. ಆದರೆ ಒಂದ್ಸಲ ಹೇಳಿ ಸುಮ್ಮನಾಗ್ಬಿಡ್ಬೇಕು. ಪದೇ ಪದೇ ಫಾಲೋ ಅಪ್ ಮಾಡಿ ನೀವು ಮಾಡಿದ್ರ ಅಂತೆಲ್ಲ ಮಾಡಬಾರ್ದು. ಅದು ಎಂಥವ್ರಿಗಾದ್ರೂ ಹಿಂಸೆ ಆಗುತ್ತೆ. ಅಕ್ಕ ಏನು ಚಿಕ್ಕ ಮಗು ಅಲ್ವಲ್ಲ, ಅವಳಿಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನನಗೇನೋ ಈ ವಿಷಯದಲ್ಲಿ ಜಾಸ್ತಿ ತಲೆ ಹಾಕ್ಬಾರ್ದು ಅಂತ ಅನಿಸುತ್ತೆ. ಇದೇನ್ ಜೀವ, ಅವ್ರು ಮಾಡಲ್ಲ ಅಂದಿದ ತಕ್ಷಣ ಹಾಗೆ ಸುಮ್ಮನೆ ಬಿಟ್ಬಿಡೋದಾ? ಅವ್ರು ಏನೋ ಟೆನ್ಷನಲ್ಲೋ ಅಥವಾ ಬ್ಯುಸಿಯಲ್ಲೋ ಅಥವಾ ಅವರ ನೆಗ್ಲೆಕ್ಟ್ ಮಾಡ್ಬೋದು. ಹಾಗಂತ ನಾವೆಲ್ಲ ಸುಮ್ಮನೆ ಇರೋದಕ್ಕಾಗತ್ತಾ? ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಅದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ನಮ್ಮವರು ಅನ್ನೋ ಕನ್ಸರ್ನ್ ಇರುತ್ತೆ ಅಲ್ವಾ ಜೀವ? ನಮ್ ಡ್ಯೂಟಿ ಅದು, ನಾವು ಅದನ್ನ ಕೇಳಬೇಕು. ಆ ಮಹಿ, ನೀನು ಹೇಳ್ತಿರೋದು ಕಂಪ್ಲೀಟಾಗಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನೀನೇ ಯೋಚನೆ ಮಾಡು. ಭಾವ ಇದ್ದಾರಲ್ವಾ, ಅವರು ಇದನ್ನು ಯೋಚನೆ ಮಾಡಿರ್ತಾರಲ್ವಾ? ಅವರೇ ಸುಮ್ಮನಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಬೇರೆ ಏನೋ ಕಾರಣ ಇದೆ ಅಂತ. ಅದು ಅವ್ರ ಪರ್ಸ್ನಲ್ ಇರ್ಬೋದು, ಇಲ್ಲ ಮನೆಗೆ ಸಂಬಂಧಪಟ್ಟಿರೋದಿರ್ಬೋದು. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವೆಲ್ಲನೂ ಅವ್ರಿಗೆ ಬಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ನನಗೆ ಅನಿಸಿರೋದನ್ನ ನಿಮ್ಗೆ ಹೇಳ್ತಿದ್ದೀನಿ, ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಬಟ್ ಜೀವ, ಐ ಥಿಂಕ್ ನೀನೊಂದ್ಸರಿ ಮಾತಾಡಿದ್ರೆ ಅವ್ರು ಖಂಡಿತ ಪೂಜೆಗೆ ಒಪ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಅಲ್ಲ ಮಹಿ, ಹೀಗೆ ತಾನೇ ಹೇಳಿದ್ನಲ್ವಾ? ಪ್ಲೀಸ್ ಜೀವ, ಅಟ್ಲೀಸ್ಟ್ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಾದ್ರೂ ಮಾತಾಡು. ಹಾಂ ಜೀವ, ಅವಳು ಹೇಳ್ತಿರೋದು ಸರಿಯಾಗಿದೆ. ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅಟ್ಲೀಸ್ಟ್ ಭೂಮಿ ಇಂಥ ಕಾರಣಕ್ಕೆ ಹೀಗೀಗಿದೆ, ಅದಕ್ಕೆ ನಾವು ಪೂಜೆ ಮಾಡಲ್ಲ ಅಂತ ನಿನ್ನ ಹತ್ರ ಹೇಳ್ಬೋದು. ನೋಡ, ಎಷ್ಟೋ ವಿಷಯಗಳನ್ನ ನಾವು ಮಾತಾಡೋಕ್ಕಾಗಲ್ಲ, ಆದರೆ ನೀನು ಮಾತಾಡ್ಬೋದು. ತಮ್ಮ ಅನ್ನೋ ಸಲಹೆ ಮೇಲೆ ಭೂಮಿ ನಿನ್ನ ಹತ್ರ ಎಲ್ಲ ಹೇಳ್ಬೋದು. ಒಂದ್ಸಲಿ ಮಾತಾಡೋ. ಸರಿ, ಅಲ್ಲಿಗೆ ಹೋಗಿ ಮಾತಾಡ್ತೀನಿ. ಹೋ ಗಾಡ್, ಫೈನಲಿ ಒಪ್ಕೊಂಡಲ್ಲ ನೀನು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಡಿಸ್ಕಷನ್ ಅವಶ್ಯಕತೆನೇ ಇರಲಿಲ್ಲ. ಒಂದೊಂದ್ಸರಿ ತುಂಬಾ ಓವರ್ ಆಗಿ ಆಡ್ತೀಯ ನೀನು. ಓವರ್ ಎಲ್ಲ ಏನೂ ಇಲ್ಲ ಮಹಿ. ಇನ್ನೇನ್ ಮತ್ತೆ ಅದು? ಇದು ಈ ಡಿಸ್ಕಷನ್ ಇಲ್ಲಿಗೆ ನಿಲ್ಲಿಸ್ಬಿಡಿ. ಮಾತು ಬೆಳೆದು ಇಬ್ಬರ ಮಧ್ಯೆ ಜಗಳ ಆಗ್ಬಿಟ್ರೆ ಕಷ್ಟ. ಅದು ಯಾವಾಗ್ಲೂ ಹಾಗೆ. ಇನ್ನೊಬ್ರ ವಿಷಯಕ್ಕೆ ಗಂಡ ಹೆಂಡತಿ ಕಿತ್ತಾಡ್ಕೊಳ್ಳೋದೇ ಜಾಸ್ತಿ. ಈ ಗಂಡಸ್ರೇ ಅಷ್ಟು, ಅವ್ರೇನಾದ್ರೂ ಹೇಳ್ಬಿಟ್ರೆ ಅವರೇ ಸರಿ, ಅವ್ರದೇ ನಡಿಬೇಕು, ಟೈಮಿಗೆ ಅದೇ ಆಗ್ಬೇಕು, ಎಲ್ಲ ಅವ್ರ ಪ್ರಕಾರನೇ. ಇದೇನೇ ಇದು? ಇವರಿಬ್ಬರು ಜಗಳ ನಿಲ್ಸಕ್ ಹೋಗಿ ನೀನ್ ನನ್ನ ಜೊತೆ ಜಗಳ ಶುರು ಮಾಡಿದ್ಯಾ? ಅಯ್ಯೋ ದೇವ್ರೆ, ನಾನೆಲ್ರಿ ಜಗಳ ಆಡ್ದೆ? ಇರೋ ವಿಷಯನ ಹೇಳ್ದೆ. ನೀವ್ ಯಾವತ್ ನಿಮ್ ತಪ್ಪು ಒಪ್ಕೊಂಡಿದ್ದೀರಾ ಹೇಳಿ ನನ್ಗೆ? ಯಾವತ್ತಾದ್ರೂ ಒಪ್ಕೊಂಡಿದ್ದೀರಾ? ಇದು ಇವಾಗ ಅಂಬೇಗಕ್ಕೆ ಬಂತು. ಅತ್ತೆ ಮಾವ, ನೀವು ದಯವಿಟ್ಟು ನಮ್ಮಿಬ್ರಿಂದ ನೀವು ಜಗಳ ಆಡ್ಬೇಡಿ, ತಿಂಡಿ ಮಾಡೋಣವಾ? ಏನೋ ನನ್ ಸೊಸೆ ಹೇಳಿದ್ಲು ಅಂತ ಒಪ್ಕೊಂಡು ಸುಮ್ನೆ ಬಿಡ್ತಾ ಇದ್ದೀನಿ. ನಾನು ಅಷ್ಟೇ, ನನ್ನ ಮಗಳು ಹೇಳೋದು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಾದ್ರೆ ಏನ್ ಮಾಡ್ತಿದ್ರು? ಏನಿಲ್ಲ, ತಿಂಡಿದ್ದೀನು. ನೀವು ತಿನ್ನಿ. ಚೆನ್ನಾಗಿದ್ಯಾ? ಇದಕ್ಕೇನು ಕಮ್ಮಿ ಇಲ್ಲ. ಸುಖದೇವ ಸುರ ಪಾಲವಿದೆ ಸ್ವರ್ಗ ಸಲೂನಂ ಟಿಟಿಂಗ್ ಟೈಂಗ್ ಟಿಟಿಂಗ್ ಟಿಂಗ್. ಏನಣ್ಣ ಇದು? ಹಗ್ಲತ್ತಲ್ಲೇ ಕುಡಿಯಕ್ ಶುರು ಮಾಡ್ಬಿಟ್ಟಿದ್ಯಾ? ನಾ ಸುಮ್ನೆ ಕುಡಿತಾ ಇಲ್ಲ, ಖುಷಿ ಕುಡಿತಾ ಇದೀನಿ. ನನಗೊಂಥರ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ ಸಿಸ್ಟರ್. ಏನಕ್ಕೆ? ಅಯ್ಯ ದೇವ್ರೆ, ಇದೇ ನಿಂಗೆ ಕೇಳ್ತೀಯ? ಹಬ್ಬದ ದಿವಸ ನೀನ್ ಯಾಕೆ ಕಜ್ಜಾಯ ಮಾಡ್ತೀಯ ಅಂತ ಕೇಳ್ದಂಗಾಯ್ತು. ಅರ್ಥ ಆಗ್ಲಿಲ್ಲ. ಇವತ್ತು ಈ ಮನೆಯಲ್ಲಿ ಏನೇನಾಯ್ತು ಅಂತ ಒಂದ್ಸರ್ತಿ ರಿವೈಂಡ್ ಮಾಡಿ ನೋಡು, ನಿನಗೆ ಅರ್ಥ ಆಗತ್ತೆ.
ಮಧುರಾ ಗೌತಮ್ ಮದುವೆ ವಿಷಯಕ್ಕ ಕರೆಕ್ಟ್. ಹೊಸ ಸೊಸೆ ಬರ್ತಿರೋ ಖುಷಿಗೆ ನೀನ್ ಪಾರ್ಟಿ ಕೊಡ್ಬೇಕಾಗಿತ್ತು, ನೀನ್ ಕೊಡಲ್ವಲ್ಲ. ಅದಕ್ಕೆ ನಾನೇ ಸ್ವಲ್ಪ ಪಾರ್ಟಿ ಅರೇಂಜ್ ಮಾಡ್ಕೊಂಡೆ ಸಿಸ್ಟರ್. ನೀನ್ ಬಿಡು, ಕುಡಿಯೋದಕ್ಕೆ ನಿನಗೊಂದು ಕಾರಣ ಬೇಕು. ಅಯ್ಯೋ ಸಿಸ್ಟರ್, ಇದೇನಿಷ್ಟು ಹಗುರವಾಗಿ ಮಾತಾಡ್ತೀಯ? ಸಂತೋಷಕ್ಕೆ ಸಂತಾಪಕ್ಕೆ ಎಲ್ಲಕ್ಕೂ ಎಣ್ಣೆನೆ ಬೆಸ್ಟ್ ಕಾಂಬಿನೇಷನ್. ಕುಡುಕ ಎಂದು ಯಾಕೆ ಹೀಗಳಿವಿ? ಎಷ್ಟು ತಗೋಬೇಕು, ಯಾವ ಬ್ರ್ಯಾಂಡ್ ತಗೋಬೇಕು ಅಂತ ಗೊತ್ತಿರ್ಬೇಕಷ್ಟೆ. ಹಾಗೆ ನೋಡಿದ್ರೆ ಐ ಆಮ್ ಪ್ರಜ್ಞಾವಂತ ಕುಡುಕ. ಆಯ್ತು, ಇದನ್ನೇ ಇಟ್ಕೊಂಡು ಭಾಷಣ ಮಾಡಬೇಡ. ನಿನಗೆ ಕುಡಿಬೇಕು ತಾನೆ, ಕುಡಿ. ಸಿಸ್ಟರ್, ನೀನು ಹೇಳಲಿಲ್ಲ, ಆದ್ರೆ ನಾನು ಹೇಳಬೇಕಾದನ್ನು ಹೇಳಲೇಬೇಕಲ್ವಾ? ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತಾ ಇರೋದು ಸರಿ ಅಂತ ಒಂದು ಸಮರ್ಥನೆ ಕೊಡ್ಲೇಬೇಕಲ್ವಾ? ಅಂದಂಗೆ ಒಳ್ಳೆ ಸೊಸೆನೆ ಹುಡುಕಿದ್ಯಾ ಸಿಸ್ಟರ್. ಗುರುನಾಥ್ ಭೂಮಿಕನ್ ತಲೆ ಮೇಲೆ ಹೊಡೆದಂಗಿದ್ದಾಳೆ. ಆ ಒನಪು, ವಯ್ಯಾರ, ಭಿನ್ನಾನ, ನಯ, ನಾಜೂಕು ಎಲ್ಲದರಲ್ಲೂ ಔಟ್ ಆಫ್ ಔಟ್, 100ಗೆ 100. ನಳಿನಯ್ಯ ಮೊದಲು ಬೇಡಪ್ಪ, ನಂಗೆ ಬೇಡಪ್ಪ ಅಂತ, ಆಮೇಲೆ ಇದು ನನಗೆ ಒಪ್ಕೋತಾನೆ ಸಿಸ್ಟರ್. ಅವಳ ಅಂದಕ್ಕೆ ಚಂದಕ್ಕೆ ಮರಳಾಗ್ತಾನೆ, ಅವಕಾಶವಾದಿ ಆಗ್ತಾನೆ. ಸಿಕ್ಕಿದ ಚಾನ್ಸ್ ಬಿಟ್ಕೊಟ್ಬಿಡ್ತಾನ ಸಿಸ್ಟರ್. ಏನಣ್ಣ ಈ ರೀತಿ ಎಲ್ಲ ಮಾತಾಡ್ತೀಯಾ? ಅಯ್ಯಯ್ಯ, ಇರೋ ವಿಷಯ ಹೇಳಿದೆ, ಇದು ಹಾಗೆ ಆಗೋದು. ಬೇಕಾದ್ರೆ ನೀನು ನೋಡ್ತಾ ಇರೋ ಸಿಸ್ಟರ್. ಅದಷ್ಟು ಈಸಿ ಅಲ್ಲ ಅಣ್ಣ. ನಿನಗೆ ಗೊತ್ತು ತಾನೆ ಗೌತಮ್ ಹೇಗೆ ಅಂತ. ಸಿಸ್ಟರ್, ನನಗೆ ಗೌತಮ್ ಬಗ್ಗೆ ಗೊತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಂಗೆ ಮನುಷ್ಯರ ಬಗ್ಗೆನೂ ಗೊತ್ತು, ಮನುಷ್ಯರ ಸ್ವಭಾವದ ಬಗ್ಗೆನೂ ಗೊತ್ತು ಸಿಸ್ಟರ್. ಒಂದ್ಸರ್ತಿ ಹಿಸ್ಟ್ರಿನ ರಿವೈಂಡ್ ಮಾಡಿ ನೋಡು. ಶತ್ರುಗಳ ಕೈಯಲ್ಲಿ ಸೋತವರಿಗಿಂತ ಹೆಣ್ಣಿನ ಕೈಯಲ್ಲಿ ಸೋತವ್ರಿಗೆ ಜಾಸ್ತಿ. ಇವನು ಹೆಣ್ಣಿಂದಲೇ ರಾಮಾಯಣ, ಹೆಣ್ಣಿಂದಲೇ ಮಹಾಭಾರತ. ಗಂಡಿನ ಉನ್ನತಿಗೆ ಅವನತಿಗೆ ಎಲ್ಲ ಹೆಣ್ಣೇ ಕಾರಣ. ಹೆಣ್ಣಿಗಿಂತ ದೊಡ್ಡ ಅಮಲ ಸಿಸ್ಟರ್. ಅವಳು ಒಂದ್ಸರ್ತಿ ಮೋಹದ ಬಲೆಯನ್ನ ಬೀಸಿದ್ಲು ಅಂದ್ರೆ ಎಂಥ ದೊಡ್ಡ ತಿಮಿಂಗಲನು ಬಂದು ಬಲೆಗೆ ಬೀಳುತ್ತೆ ಸಿಸ್ಟರ್. ಬಲೆ ಒಳಗಡೆ ಬಿದ್ದು ವಿಲ 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 ಅಂತ ಒದ್ದಾಡುತ್ತೆ ಸಿಸ್ಟರ್. ಎಂತೆಂಥ ತಪಸ್ಸುಗಳೇ ತಪಸ್ಸು ಕೆಡಿಸ್ಕೊಂಡು ಲಗಾಟಿ ಹೊಡೆದಿದ್ದಾರೆ. ಇನ್ನಿನ ಮಗ ಗೌತಮ್ ಯಾವ ಲೆಕ್ಕ ಸಿಸ್ಟರ್? ಲಡ್ಡು ಬಂದು ಬಾಯಿಗೆ ಬಿದ್ದರೆ ಯಾರು ತುಪ್ಪಕ್ಕೆ ತೂಗಿತಾರೆ ಸಿಸ್ಟರ್? ತಿಂದೇ ತಿಂತಾರೆ. ಇದು ಹಾಗೇನೆ. ಮಾರ್ಕೆಟ್ಗೆ ಹೊಸ ಫೋನ್ ಬಂದಾಗ ಹಳೆ ಫೋನ್ ಔಟ್ಡೇಟೆಡ್ ಆಗಲ್ವಾ? ಗೌತಮ್ ಫುಲ್ ಇಂಪ್ರೆಸ್ ಆಗಿರ್ತಾನೆ ಸಿಸ್ಟರ್. ಆದ್ರೆ ಹೇಳ್ಕೊಂಡಿರಲ್ಲ. ನೀವು ಸ್ವಲ್ಪ ಒತ್ತಾಯ ಮಾಡ್ದಂಗೆ ಮಾಡು, ಒಪ್ಕೊಂಡ್ಬಿಡ್ತಾನೆ. ಹಾಗಂತೀಯ? ಇದು ಖಂಡಿತ ವರ್ಕೌಟ್ ಆಗೇ ಆಗತ್ತೆ ಸಿಸ್ಟರ್, ಡೋಂಟ್ ವರಿ, ಯೋಚನೆ ಮಾಡಬೇಡ. ಆದ್ರೆ ಗೌತಮ್ಗೆ ನಾವು ಒತ್ತಾಯ ಮಾಡ್ದಂಗೆ ಮಾಡಬೇಕು. ಯಾಕಂದ್ರೆ ಅವ್ನು ಒಪ್ಕೊಳ್ಳೋದಕ್ಕೊಂದು ಸ್ಟ್ರಾಂಗ್ ಆದ ರೀಸನ್ ಬೇಕಲ್ಲ, ಅದನ್ನ ನಾವೇ ಕ್ರಿಯೇಟ್ ಮಾಡಬೇಕು ಸಿಸ್ಟರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.